ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ, ಗೌತಮ ಬುದ್ಧ ಫೌಂಡೇಶನ್ ಮಂಚನಬೆಲೆ ಇವರ ಸಹಯೋಗದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರವರಿಂದ 4 ದಿನಗಳ ರಂಗೋತ್ಸವ ಕಾರ್ಯಕ್ರಮ. ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ. ಶನಿವಾರ ನಡೆದ ಕಡೆಯ ದಿನ ಮೋಳಿಗೆ ಮಾರಯ್ಯ ನಾಟಕ ಪ್ರದರ್ಶನ ಹಾಗೂ 4 ದಿನಗಳ ರಂಗೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಡಿ.ಎಂ. ರವಿಕುಮಾರ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಹಾಗೂ ಸುಧಾ ವೆಂಕಟೇಶ್, ಕೆ.ಎಂ. ರೆಡ್ಡಪ್ಪ, ಪತ್ರಕರ್ತ ಮುನಿರಾಜು, ಗಾನ ಅಶ್ವಥ್, ಗಂಗರಾಜು, ಡಿ. ಚಂದ್ರಯ್ಯ, ಡಾಕ್ಟರ್ ಎಂ. ಶಂಕರ್, ಸರ್ದಾರ್ ಚಾಂದ್ ಪಾಷಾ, ಪತ್ರಕರ್ತ ಚಂದ್ರಶೇಖರ್, ನಾಗರಾಜು, ವಿದ್ಯಾರ್ಥಿಗಳಾದ ಗಂಗೋತ್ರಿ, ಗೌತಮಿ ಇದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವಿಕುಮಾರ್ ಅವರು ಮಾತನಾಡಿ, ಗಾನ ಅಶ್ವಥ್ ರವರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಹಾರಾತ್ರಿ ನಾಟಕ ಮಾಡಿಸಿರುವುದು ವಿದ್ಯಾರ್ಥಿಗಳಲ್ಲಿ ಇರುವ ರಂಗ ಚಟುವಟಿಕೆಗಳು ಹೊರ ತಂದಂತಿದೆ. ಮೋಳಿಗೆ ಮಾರಯ್ಯ ನಾಟಕ ಪ್ರತಿಯೊಬ್ಬರು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಕನ್ನಡ ಭವನ ಉದ್ಘಾಟನೆ ಆದ ನಂತರ ಮುಂದಿನ ದಿನಗಳಲ್ಲಿ ನಾಟಕ, ಸಂಸ್ಕೃತಿ ಕಾರ್ಯಕ್ರಮ ಎಲ್ಲವೂ ಅಲ್ಲಿಯೇ ಮಾಡೋಣ ಎಂದು ತಿಳಿಸಿದರು. ಗೌತಮ ಬುದ್ಧ ಫೌಂಡೇಶನ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ನಾಟಕೋತ್ಸವಗಳಲ್ಲಿ ದಾತ್ರಿ ಸಂಸ್ಥೆ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಬೆಳೆಸ್ಕೊಂಡು ನಾಟಕವನ್ನು ಆಡಿಸಿರುವಂಥದ್ದು, ಕಾಲೇಜು ವಿದ್ಯಾರ್ಥಿಗಳಲ್ಲಿ ರಂಗ ಚಟುವಟಿಕೆಗಳನ್ನು ಅವರ ಮನಸ್ಸಲ್ಲಿ ಬಿತ್ತಿರುವಂಥದ್ದು ವಿಶೇಷ. ಅದಕ್ಕೆ ಎಲ್ಲ ಕಾರಣಕರ್ತರು ಗಾನ ಅಶ್ವಥ್ ಸರ್ ಅವರು. ದಿನಮಾನಗಳಲ್ಲಿ ಇವತ್ತಿನ ನಾಟಕ ಏನಿತ್ತು ಮೋಳಿಗೆ ಮಾರಯ್ಯ ಬಹಳಷ್ಟು ಪ್ರಜ್ಞಾವಂತರ ಒಂದು ವಿಚಾರ ಮುಟ್ಟಿಸುವಂಥ, ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳುವಂಥ, ಯಾವುದೇ ಪತ್ರಿಕೆ ಪುಸ್ತಕಗಳನ್ನು ಕೂಡ ಓದದೇ ಇರುವಂಥವ್ರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ನಾಟಕ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದರು. ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ. ಸಾಮಾಜಿಕ ಒಂದು ಸಮಾನತೆಯ ಜೊತೆಗೆ ಒಂದು ಅವರ ಬದುಕಿನಲ್ಲಿ ಗಟ್ಟಿಯಾಗಿ ಯಾವುದೇ ಒಂದು ಉದ್ಯೋಗವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ರಂಗಭೂಮಿ ಎಲ್ಲವನ್ನೂ ಕೂಡ ಅವರಿಗೆ ಬದುಕಲ್ಲಿ ಕಲಿಸ್ಕೊಡುತ್ತೆ. ರಂಗವನ್ನು ಗೆದ್ದಂಥವರು ಬದುಕಲ್ಲಿ ಕೂಡ ಗೆಲ್ತಾರೆ ಅನ್ನುವಂಥದ್ದು ಒಂದು ಎಲ್ಲ ಹೇಳ್ತಾರೆ. ಹಾಗಾಗಿ ಈ ರಂಗ ಚಟುವಟಿಕೆಗಳನ್ನು ಇಷ್ಟು 4 ದಿನ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಉಣಬಡಿಸ್ತಕ್ಕಂಥ ಕೆಲಸವನ್ನು ಅನನ್ಯ ಕಲಾರಂಗದ ಗಾನ ಅಶ್ವಥ್ ಸರ್ ಅವರು ಹೆಚ್ಚೆಚ್ಚು ಶ್ರಮಪಟ್ಟು ಮಾಡಿದರು. ಈ ನಾಟಕಗಳನ್ನು ಬಹಳಷ್ಟು ಜನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾಟಕಗಳನ್ನು ರಂಗ ನಿರ್ದೇಶಕರು ಬಹಳ ಜನ ಇದ್ದಾರೆ. ಅದರಲ್ಲಿ ಗಾನ ಅಶ್ವಥ್ ಸರ್ ಅವರು ಈಗಾಗಲೇ PhD ಇದಕ್ಕೆ ಕೂಡ ಅವರು ಎಲ್ಲ ತಯಾರಿ ನಡೆಸಿದ್ದಾರೆ. ಹತ್ತಿರದಲ್ಲೇ ಅವರು ಡಾಕ್ಟರ್ ಕೂಡ ಆಗ್ತಿದ್ದಾರೆ. ಹಾಗಾಗಿ ಅವರ ಎಲ್ಲ ಮುಂದಿನ ಕಾರ್ಯಚಟುವಟಿಕೆಗಳು ಕೂಡ ನಿರಂತರವಾಗಿ ಹೀಗೆ ಮುಂದುವರಿಯಲಿ, ಮತ್ತಷ್ಟು ನಾಟಕಗಳ ಅವ್ರ ಕಡೆಯಿಂದ ಮೂಡಿ ಬರಲಿ, ನಾಟಕೋತ್ಸವಗಳನ್ನು ಹೆಚ್ಚೆಚ್ಚು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳ್ಕೊಳ್ತಾ, ರೆಡ್ಡಪ್ಪ ಸರ್ ಹೇಳ್ದಂಗೆ ನಮ್ಮ ಕನ್ನಡ ಭವನ ಉದ್ಘಾಟನೆ ಆದ ನಂತರ ಏನು ಪ್ರತಿ ತಿಂಗಳು ಎಲ್ಲ ಕಲಾ ಪ್ರಕಾರಗಳ ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಮತ್ತು ನಾಟಕ ಪೌರಾಣಿಕದ್ದು, ಸಾಮಾಜಿಕದ್ದು, ಹವ್ಯಾಸದ್ದು, ಈ ಎಲ್ಲ ಥರದ ನಾಟಕಗಳು ಕೂಡ ಒಂದು ಯಾವುದೋ ನಿರ್ದಿಷ್ಟ ದಿನಾಂಕವನ್ನು ತಿಂಗಳಲ್ಲಿ 1, 2, 3 ಆ ಥರದ ಕಾರ್ಯಕ್ರಮಗಳನ್ನು ಮಾಡುವಂಥ ಆಲೋಚನೆ ಇದೆ. ಹಾಗಾಗಿ ಎಲ್ಲ ಕೂಡ ಒಂದು ನಿರ್ದಿಷ್ಟವಾದ ದಿನಾಂಕ, ಯಾವುದೋ ಒಂದು ದಿನಾಂಕದಲ್ಲಿ ಇಂಥ ದಿನ ಏನೋ ಒಂದು ನಾಟಕ ಇದೆ, ಸಂಗೀತ ಇದೆ, ಬರಲೇಬೇಕು ರಂಗಮಂದಿರಕ್ಕೆ ಅನ್ನುವಂಥದ್ದು ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತೇಳಿ ನಾವು ಈಗಾಗಲೇ ಅಂದ್ಕೊಂಡಿದ್ದೇವೆ. ನಮ್ಮ ಎಲ್ಲ ರಂಗ ಸಂಸ್ಥೆಗಳು, ಕಲಾವಿದರು, ಜೊತೆಗೆ ನೃತ್ಯದವರು, ಸಂಗೀತದವರು ಎಲ್ಲರನ್ನೂ ಕೂಡ ಅವರೊಂದಿಗೆ ಸಮಾಲೋಚಿಸಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತೇಳಿ ರೆಡ್ಡಪ್ಪ ಸರ್ ಜೊತೆಗೆ ಎಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತಾ, ಸರ್ದಾರ್ ಚಾಂದ್ ಪಾಷಾರವರು ಮಾತನಾಡಿ,
ಗಾನಾ ಅಶ್ವಥ್ರವರು ರಾಜ್ಯದಲ್ಲೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡೆದವರು. ಹೆಣ್ಣು ಮನೆಗೆ ಸೀಮಿತವಲ್ಲ, ಗಂಡಸರು ಮಾಡುವ ಪಾತ್ರದಲ್ಲಿ ಒಬ್ಬ ಹೆಣ್ಣಿನ ಕೈಯಲ್ಲಿ ಗೌತಮ ಬುದ್ಧ ಪಾತ್ರ ಮಾಡಿಸಿ ಅವರಲ್ಲಿ ಬೆಳಕು ಚೆಲ್ಲಿದವರು ಗಾನಾ ಅಶ್ವಥ್ರವರು ಎಂದು ತಿಳಿಸಿದರು. ಯಾರ್ಯಾರನ್ನ ಓದಿದ್ದೀನಿ, ಆದರೆ ಕಳೆದ 4 ದಿವಸಗಳಿಂದ ನನಗೆ ಬುದ್ಧನ ದರ್ಶನವನ್ನು ಮಾಡಿಸಿದಂತಹ ಗಾನಾ ಅಶ್ವಥ್ ಅವರು, ಚಂದ್ರಯ್ಯ ಸರ್ ಅವರು, ಧಾತ್ರಿ ಮತ್ತು ನಮ್ಮ ಗಂಗರಾಜು ಅವರು, ಬಹಳ ಮುಖ್ಯವಾಗಿ ಪಿತಾರಕ್ಷತಿ ಕೌಮಾರ್ಯೆ ಭರ್ತಾರಕ್ಷತಿ ಯೌವನೆ ರಕ್ಷಂತಿ ಸ್ಥಾವಿರೆ ಪುತ್ರ ನಸ್ತ್ರೀ ಸ್ವತಂತ್ರ ಮಾರ್ಹತಿ ಅಂತ ಹೇಳಿ ಸಾವಿರಾರು ವರ್ಷಗಳಿಂದ ಹಿಂದೆನೇ ಒಂದು ಮಾತನ್ನ ಮನು ಹೇಳ್ತಾನೆ. ಅಂದರೆ ಬಾಲ್ಯದಲ್ಲಿ ಹೆಣ್ಣು ತಂದೆಯ ರಕ್ಷಣೆಯಲ್ಲಿ, ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿ, ಮುಪ್ಪಿನಲ್ಲಿ ಮಗನ ರಕ್ಷಣೆಯಲ್ಲಿ ಇರಬೇಕು. ಯಾವತ್ತಿಗೂ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂಥೇಳಿ ಅಂತಹ ಒಂದು ಮಾತನ್ನ, ಅಂತಹ ಒಂದು ಕಟ್ಟಪ್ಪಣೆಯನ್ನ ಈ ಕಾಲೇಜು ವಿದ್ಯಾರ್ಥಿನಿಯರು, ಅದರಲ್ಲಿ ಕೂಡ ಗಂಡಸರ ಪಾತ್ರಗಳನ್ನು ಮಾಡೋದರ ಮೂಲಕ ಮುರಿದಿರೋದಕ್ಕೆ ಈ ಎಲ್ಲ ಈ ಪಾತ್ರಧಾರಿಗಳೇನೋ ಒಂದು 18 ಜನ ಇದ್ರು ಸರ್, 18 ಪಾತ್ರಧಾರಿಗಳಿಗೂ ಅವರಿಗೆ ಬೆಂಬಲವಾಗಿ ನಿಂತಹ ಚಂದ್ರಯ್ಯ ಸರ್ ಅವರ ಸಹೋದ್ಯೋಗಿಗಳು, ಅವ್ರಿಗೆ ಎಷ್ಟೊಂದು ಕಷ್ಟ ಆಗಿದೆ 4 ದಿವಸದಿಂದ ಅಂತ ಹೇಳಿ ನಮಗೆ ಗೊತ್ತು. ಮನೆಯ ಮಠಗಳನ್ನು ಬಿಟ್ಟು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು, ಅದೇ ರೀತಿಯಾಗಿ ಅವ್ರಿಗೆ ಪೂರಕವಾಗಿ ವಿದ್ಯಾರ್ಥಿಗಳು ಏನು 600 ಜನ ವಿದ್ಯಾರ್ಥಿನಿಯರು ಈ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅವರೆಲ್ಲ ಮುಂದೆ ಬಂದು ಚಿಕ್ಕಬಳ್ಳಾಪುರದ ಕೀರ್ತಿಯನ್ನು 4 ದಿನಗಳ ಕಾಲ ಒಂದು ರೆಕಾರ್ಡನ್ನು ಮಾಡಿ, ಅದರಲ್ಲೂ ಕೂಡ ನಮ್ಮ ಸರ್ ಅವರು ಬಹಳ ತುಂಬ ಮುತುವರ್ಜಿಯಿಂದ ಹಿಂದೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರದ್ದು ಕೂಡ ಇದರಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ನಾನು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಗಾನಾ ಅಶ್ವಥ್ರವರು ಮಾತನಾಡಿ, ಮಹಿಳಾ ಕಾಲೇಜಿನ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದುಕೊಂಡು ಹೋಗುತ್ತಿದ್ದನ್ನು ಕಂಡೆ. ಯಾಕೆ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಎಂದು ಕಂಡ ಇದನ್ನು ಕಂಡು ನಾನು ಹೆಣ್ಣು ಮಕ್ಕಳನ್ನು ಶಿಕ್ಷಣ ಜೊತೆ ನಾಟಕ ಮಾಡಿಸಿ ಅವರ ಪ್ರತಿಭೆ ರಾಜ್ಯದಲ್ಲಿ ತೋರಿಸಬೇಕು ಎಂದು ಮಹಾರಾತ್ರಿ ನಾಟಕ ಅವರ ಕೈಯಲ್ಲಿ ಮಾಡಿಸಿ ಈಗ ಇವರ ಮಹಾರಾತ್ರಿ ನಾಟಕ ರಾಜ್ಯಾದ್ಯಂತ ಪ್ರದರ್ಶನವಾಗುತ್ತದೆ. ಹಳ್ಳಿ ಜನ ಬಂದು ನೋಡ್ತಾ ಇದ್ರು, ದಶರಥನ ಪಾತ್ರ ಮಾಡ್ತಾ ಇದ್ರು. ಅವರು ದಶರಥನ ಪಾತ್ರ ಮಾಡಿದ್ರೆ 16 ಹಳ್ಳಿ ಬಂದು ನೋಡೋರು. ಬಸೆಟ್ಟಹಳ್ಳಿಯಲ್ಲಿ ಅಂತ ದೊಡ್ಡ ಕಲಾವಿದರು. ನಮ್ಮ ದೊಡ್ಡಮ್ಮ ಸೋಪಾನ ಗೀತೆಗಳನ್ನು ಆಡೋರು, ನನ್ನ ತಾಯಿ ಸೋಪಾನ ಗೀತೆಗಳಾಡೋರು, ನಮ್ಮ ತಂದೆನೂ ಕಲಾವಿದರು. ಅವ್ರ ಕಲೆ ಒಂದು ಸ್ವಲ್ಪ ನನಗೆ ಅದು ವಂಶವಾಹಿನಿಯಾಗಿ ಬಂದಿದೆ. ಆದರೆ ನನಗೆ ಬಾಬಾ ಸಾಹೇಬರ ನೆರಳಿಂದ ಶಿಕ್ಷಣ ಸಿಕ್ತು. ಶಿಕ್ಷಣದ ಮುಖಾಂತರ ನಾನು ಇನ್ನಷ್ಟು ಕಲೆಯನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬರಬೇಕಂತ ಹೇಳಿದ್ರೆ ಯೂನಿವರ್ಸಿಟಿಯಲ್ಲಿ ನನ್ನನ್ನು ಗುರುತಿಸಿ ಅವರು ನಮ್ಮ VC ಅವರು ಒಂದು ಮಾತು ಹೇಳಿದ್ರು, ಜೈಕರ್ ಅವರು, ನೀವು ಇಷ್ಟು ಜನ ನನ್ನ ಕೈಯಲ್ಲಿ ಆಗಲ್ಲ ಸಾರು, ನನ್ನ ಕೈಯಲ್ಲಿ ಆಗಲ್ಲ. ಮೊನ್ನೆ ತಾನೇ ಬಾಂಬೆಗೆ ಹೋಗಿ ಅಹಮದಾಬಾದ್ಗೆ ಹೋಗಿ ಬಂದಿದ್ದೀನಿ, ಆಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದೆ. ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹೆಂಗಸರು ರೇಗಿಸ್ತಾ ಇದ್ರು, ನಿಮ್ಮಪ್ಪ ಹೋಗಲ್ಲ ಅಂತೇಳಿ ದುಬೈಗೆ ಹೋಗ್ತಾ ಇದ್ದಾರೆ ಅಂತೇಳಿ. ನನ್ನ ಮಕ್ಕಳ ಜೊತೆ ಇದೆ, ಆಗಲ್ಲ ಸರ್ ಅಂತೇಳಿ ಹೇಳಿದೆ. ಇಲ್ಲ, ಅಶ್ವಥ್ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಹೋಗೋದೇ ಬೇಡ, ತಂಡನ ಕ್ಯಾನ್ಸಲ್ ಮಾಡಿ ಅವ್ರನ್ನ ಕರ್ಕೊಂಡೇ ಹೋಗಿ, ನೀವೇನೋ ಮಾತಾಡಿರ್ತೀರಿ ಅಂತೇಳಿ ಇದು ಮಾಡಿದಾಗ ಅನಿವಾರ್ಯವಾಗಿ ಹೋಗ್ಬೇಕಾಯ್ತು. ತುಂಬ ಚೆನ್ನಾಗಾಯಿತು, ಅದು ಬೇರೆ ಕತೆ. ಇವತ್ತು ಕಲೆ ನಶಿಸಿ ಹೋಗ್ತಾ ಇದೆ. ಸುಮಾರು ರಾಜೇಂದ್ರ ಪ್ರಸಾದ್ ಅವರು ನೀವೆಲ್ಲ ನೋಡಿರ್ಬೋದು, ತುಂಬ ಒಳ್ಳೆಯ ಸಿನಿಮಾಗಳಿಗೆ ನಿರ್ದೇಶನ ಮಾಡಿರ್ತಕ್ಕಂಥವ್ರು. ಕುರುಬರಲಕ್ಕ ಜಯರಾಮ್ ರೆಡ್ಡಿ ಅವರು ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಸುಖದೇವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಬಾಲಕ ಅಂಬೇಡ್ಕರ್ಗೆ ಸುಖದೇವ್ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದು. ಮತ್ತು ಇವ್ರ ಜೊತೆಯಲ್ಲೆಲ್ಲನೂ ನಾನು ಹಿಂದೆನೇ ಓಡಾಡ್ತಾ ಇದ್ದೆ ಆ ಜರ್ನಿಯಲ್ಲಿ. ಸಿಡ್ಲಘಟ್ಟ ಅವಾಗ ಹೈಸ್ಕೂಲಲ್ಲಿ ಇದು ಗಂಟೆಯಲ್ಲಿ ಒಬ್ಬೊಬ್ಬರ ಹೆಣ್ಣು ಮಕ್ಕಳು ಓಡಾಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಒಬ್ಬೊಬ್ಬರ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಓಡಾಡ್ತಾರೆ. ಅಷ್ಟು ಸ್ವಾತಂತ್ರ್ಯ ಇದೆ. ಆದರೆ ಅಲ್ಲಿ ಅಷ್ಟು ಹೆಣ್ಣುಮಕ್ಕಳ ಮೇಲೆ ಹೆರಸ್ಮೆಂಟ್ ಇಲ್ಲ. ಇಲ್ಲಿ ನಮ್ಮಲ್ಲಿ ಹೆಂಗೆ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಚಂದ್ರಪ್ಪ ಸರ್ ಅವರು
ಆ ಧೈರ್ಯಕ್ಕೆ ನಾನು ಮೆಚ್ಕೋಬೇಕು. ನಿಜವಾಗ್ಲೂ ಅವ್ರ ಮೇಲೆ ತುಂಬಾನೇ ಜಗಳ ಮಾಡಿದ್ದೀನಿ, ಸುಮ್ಮನೆ ಅಲ್ಲ ಜಗಳ ಮಾಡ್ತೀನಿ. ನೀವು ಸಡನ್ನಾಗಿ ಸಿಟ್ಟು ಮಾಡ್ಕೊಂಡ್ಬಿಡ್ತೀರಿ, ಹಂಗೆ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಸಡನ್ನಾಗಿ ಸಿಟ್ಟಲ್ಲ, ಕಾಲೇಜಿಗೆ ಮರ್ಯಾದೆ ಹೋದ್ರೇನು, ನನಗೆ ಮರ್ಯಾದೆ ಹೋದ್ರೇನು, ನಿಮಗೆ ಮರ್ಯಾದೆ ಹೋದ್ರೂ ಆ ಮರ್ಯಾದೆ ಹೋಗ್ಬಾರ್ದು, ಅದು ಸಿಟ್ಟು ಮಾಡ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಜಗಳ ಮಾಡೋಕ್ಕಲ್ಲ ನಾನು ಬಂದಿರೋದು ಅಂತೇಳಿ ತಿರುಗಿ ಹೇಳ್ಕೊಂಡು ಹಂಗೇನೇನೇನೆ 4 ದಿನಗಳು ಅಚ್ಚುಕಟ್ಟಾಗಿ ಮಾಡಿದ್ರು. ರಾತ್ರಿ ಇವತ್ತೇನು ಸಿರಿಗೆರೆ ನಮ್ಮ ಮಂಜುವರು ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ಚಂದ್ರಪ್ಪ ಸರ್ಗೆ ಹೇಳಿದೆ, ಸರ್ ನೀವು ಮಹಾರಾತ್ರಿ ನಾಟಕನ ಅಚ್ಚುಕಟ್ಟಾಗಿ ನಡೆಸ್ಕೊಡಿ, ಇನ್ನು 3 ನಾಟಕಗಳು ನಾನು ನಡೆಸ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. 3 ನಾಟಕಗಳು ಮಾತಾಡಿದ್ದೀನಿ. ಒಂದು ರಂಗ ಸಂಸ್ಕೃತಿ ಅನ್ನೋದು ಬೆಳೀಲಿ ನಮ್ಮ ಶಾಲೆಯಲ್ಲಿ, ಇಲ್ಲಿಂದ ಪ್ರಾರಂಭ ಆಗಲಿ. ಹೆಣ್ಮಕ್ಳು ಯಾಕಂತ ಹೇಳಿದ್ರೆ ಸೃಷ್ಟಿಯ ಮೂಲ ಹೆಣ್ಣು. ಭೂಮಿ ಒಂದು ಬೀಜ ಹಾಕಿದ್ರೆ ಫಲ ಕೊಡುತ್ತೆ, ಆದರೆ ಹೆಣ್ಣು ಅಷ್ಟೇ ಪ್ರತಿಫಲ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ. ಅವೆರಡೂ ನಾವು ಮರ್ತಿದ್ದೀವಿ. ಇದನ್ನ ಒಂದು ಸಮಾಲೋಚನೆಯನ್ನು ಇಟ್ಟುಕೊಂಡೇ ದೇವರವರು ಮಹಾದೇವರು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಪ್ರತಿಫಲ ಕೊಡುತ್ತೆ ಅಂತೇಳಿ. ಭೂಮಿಗೆ ಬಿದ್ದ ಬೀಜನೂ ಕೊಡುತ್ತೆ, ಎದೆಗೆ ಬಿದ್ದ ಅಕ್ಷರನೂ ಕೊಡುತ್ತೆ. ಇವತ್ತು ಅಂಥ ಹೆಣ್ಣುಮಕ್ಕಳನ್ನ ಯಾಕೆ ನನಗೆ ಚಾಲೆಂಜ್ ಆಗಿ ನಾನು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಗಂಡು ಯಾವ ಪಾತ್ರ ಆದರೂ ಮಾಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಹೆಂಗಸರ ಪಾತ್ರಗಳೆಲ್ಲನೂ ಗಂಡಸರೇ ಮಾಡ್ತಾ ಇದ್ದಿದ್ದು. ಈಗ ಹೆಂಗಸರು ಮಾಡೋದಕ್ಕೆ ತಯಾರಿದ್ದಾರೆ, ಬರ್ತಾರೆ, ಯಾವುದ್ರಲ್ಲಿ ಏನು ಕಡಿಮೆ ಇಲ್ಲ, ಅವರು ಬರ್ತಾರೆ, ಬಿಡಲ್ಲ. ಕೆಲವು ಮನೆಗಳಲ್ಲಿ ಬಿಡಲ್ಲ. ಆದರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಲೇಬೇಕು, ಗಂಡಸರ ಪಾತ್ರ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನನಗೆ ನೆನಪು ಬರೋದೇ ಕುವೆಂಪು ಅವರು ಒಂದು ಕಡೆ ಓದ್ತಾ ಇರಬೇಕಾದ್ರೆ, ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಸ್ಮಶಾನ ಕುರುಕ್ಷೇತ್ರ ಮಾಡುವಾಗ ಕುಂತಿ ಪಾತ್ರ ಮಾಡೋವ್ರದ್ದು ಸ್ವಲ್ಪ ರುಚಿ ಅನಿಸಲ್ಲ ಅವರಿಗೆ. ಆ ಕುಂತಿ ಪಾತ್ರ ಮಾಡುವಾಗ ಕೆಟ್ಟದಾಗಿ ಮಾಡಿರ್ತಾರೆ ಹಿಂದಿನ ನಾಟಕಕಾರ ಮಾಡಿದಾಗ. ಇನ್ನೊಂದು ಸಾರಿ ದಲಿತ ಮುಖಂಡ ಸುಧಾ ವೆಂಕಟೇಶ್ರವರು ಮಾತನಾಡಿ, ಗಾನಾರವರು ಕಲಾವಿದರನ್ನು ಸೃಷ್ಟಿ ಮಾಡಿ ಅವರಿಂದ ಮಹಾರಾತ್ರಿ ನಾಟಕ ಮಾಡಿಸಿ ಎಲ್ಲರ ಮುಂದೆ ಪ್ರದರ್ಶನ ಮಾಡಿ ಗಮನ ಸೆಳೆದಿದ್ದಾರೆ. ಮಹಿಳಾ ಕಾಲೇಜಿನ ಹೆಣ್ಣು ಮಕ್ಕಳು ಇದೇ ಮೊದಲ ಬಾರಿಗೆ ನಾಟಕ ಪ್ರದರ್ಶನ ಮಾಡಿ ಮಹಾರಾತ್ರಿ ನಾಟಕ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇವರ ಪ್ರದರ್ಶನ ಬಿತ್ತಲಿ ಎಂದರು. ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇವತ್ತು ಏನು ಈ 4 ದಿನಗಳಲ್ಲಿ ನಡೆದಿರ್ತಕ್ಕಂಥ ನಾಟಕಗಳು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳೇ ಆಗಿದ್ದಾವೆ. ಒಂದು ಗೌತಮ್ ಬುದ್ಧ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಇವತ್ತು ನಡೆದಿರ್ತಕ್ಕಂಥ ವಚನಕಾರರ ಬಾಳಿಗೆ ಮಾರಯ್ಯನವರ ಮುಖಾಂತರ ಬಸವಣ್ಣನವರ ವಿಚಾರ ಕೂಡ ಇವತ್ತು ಸಮಾಜಕ್ಕೆ ಹೋಗಿರ್ತಕ್ಕಂಥ ವಿಚಾರಗಳಾಗಿದೆ. ಈ ಥರದ ಒಂದು ನಾಟಕಗಳಾಗಿರ್ಬೋದು, ಸಾಂಸ್ಕೃತಿಕವಾಗಿ ಜನರ ಮುಂದೆ ಒಂದು ವಿಚಾರವನ್ನು ತೆಗೆದುಕೊಂಡಾಗ ತುಂಬ ಸಲೀಸಾಗಿ, ತುಂಬ ಅಚ್ಚುಕಟ್ಟಾಗಿ ಅದನ್ನು ಮನಗಂಡು ಅವರು ಕೂಡ ಒಂದು ಒಳ್ಳೆ ವಿಚಾರದ ಕಡೆ ಹೋಗೋದಕ್ಕೆ ನಾಂದಿ ಆಗುತ್ತೆ ಅಂತ ನಾನು ನಾನು ಈ ಸಂದರ್ಭದಲ್ಲಿ ಇನ್ನಷ್ಟು ಚಿಕ್ಕಬಳ್ಳಾಪುರದಲ್ಲಿ ಜ್ಞಾನ ಅಶ್ವಥ್ ಮತ್ತು ಅವರ ತಂಡದಿಂದ ಮತ್ತು ಈ ಥರದ ಒಂದು ನಮ್ಮ ಪ್ರಾಂಶುಪಾಲರಾದ ಚಂದ್ರಯ್ಯ ಅವರ ಆ ಥರದ ಒಬ್ಬ ವ್ಯಕ್ತಿತ್ವದ ಜೊತೆಗೆ ಇನ್ನಷ್ಟು ಕಾರ್ಯಕ್ರಮಗಳು ನೆರವೇರಲಿ, ನಡೆದುಕೊಂಡು ಹೋಗ್ಲಿ ಅಂತ ಹೇಳ್ತಾ, ಆದರೆ ನಾವೇನು ತಿಳ್ಕೊಳಕ್ ಹೋಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂದು ರೀತಿ ಓಯಾಸಿಸಿದಂತೆ ಮರುಭೂಮಿಯಲ್ಲಿ ಇಂಥ ನಾಟಕೋತ್ಸವಗಳು ನಮಗೆ ಒಂದು ಹೊಸ ಚೈತನ್ಯ ನೀಡುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅದ್ರ ಜೊತೆಗೆ ಒಂದು ಕಡೆ ಜೇಡರದಾಸಿಮಯ್ಯನ ಒಂದು ಕಡೆ ಒಂದು ವಚನ ಹೇಳ್ತಾರೆ, ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಪಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ಅಯ್ಯ ನಿಮ್ಮ ಶರಣರ ಸುಳ್ನುಡಿಯ ಒಂದರಿಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ. ಶರಣರ ಸುಳ್ನುಡಿಗೆ ಅಷ್ಟು ಬೆಲೆ ಇದೆ, ಶಿವನನ್ನೇ ಕೊಡ್ತಕ್ಕಂಥ ಬೆಲೆ ಇದೆ. ಅಂದ್ರೆ ರಾಜ್ಯ ಬೇಡ, ಸಂಪತ್ತು ಬೇಡ, ಅಧಿಕಾರ ಬೇಡ, ಯಾವುದು ಬೇಡ, ಶರಣರ ವಚನಗಳು ಅಷ್ಟು ಎತ್ತರದಲ್ಲಿವೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಿಜಕ್ಕೂ ಕೂಡ ಇಂಥ ವಚನಗಳು ಇವತ್ತು ಯಾವ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂದ್ರೆ, ಈ ಶರಣರ ವಚನಗಳು ಇದ್ರಲ್ಲಿ ನೋಡ್ತಾ ಇದ್ದೆ, ಯಾವುದೋ ಒಂದು ವಾಟ್ಸಪ್ಪಲ್ಲಿ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಅಲ್ಲಿ ಯಾರೋ ಒಬ್ರು ಭಾಷಣ ಮಾಡ್ತಾ ಇದ್ರು. ಅಲ್ಲಿ ಹೇಳ್ತಾರೆ, ಅನುಭವ ಮಂಟಪನೇ ಇರಲಿಲ್ಲ, ಅನುಭವ ಮಂಟಪನೇ ನಡೆದಿರಲಿಲ್ಲ, ಅಥವಾ ವಚನ ಚಳವಳಿನೇ ಎಲ್ಲ ಕಟ್ಟು ಕತೆ ಕಲ್ಪನೆ ಅಂತಕ್ಕಂಥ
ಮಟ್ಟಿಗೆ ಇವತ್ತು ಎಲ್ಲ ಸೃಷ್ಟಿ ಮಾಡ್ತಕ್ಕಂಥ ಸುಳ್ಳುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಂದಿಗ್ಧ ಕಾಲಕ್ಕೆ ನಾವು ಬಂದು ನಿಂತ್ಕೊಳ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇವೆಲ್ಲ ಕೂಡ ನಮಗೆ ಆತಂಕ ಹುಟ್ಟಿಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಏನಿವತ್ತು ಜಾತಿ ಧರ್ಮಗಳ ಹೆಸರಲ್ಲಿ ಏನೆಲ್ಲ ಕೂಡ ನಡೀತಾ ಇದೆ, ಮರ್ಯಾದಾ ಹತ್ಯೆಗಳು ನಡೀತಾ ಇದೆ, ನಾನಾ ಸಮಸ್ಯೆಗಳಾಗ್ತಾ ಇದೆ. ಇಂಥವೆಲ್ಲ ಹೋಗ್ಬೇಕು ಅಂದ್ರೆ ಸಮಾಜ ಸ್ವಾಸ್ಥ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಶರಣರ ವಚನಗಳೇನಿದೆ, ಶರಣ ಧರ್ಮ ಏನಿದೆ, ಇಂಥವುಗಳೆಲ್ಲ ಕೂಡ ನಾವೆಲ್ಲ ಇಂಥ ಕಾರ್ಯಕ್ರಮಗಳ ಮುಖಾಂತರ ಸಂಘಟಿಸಿ ಅವುಗಳನ್ನು ನಾವು ಎಲ್ಲ ಒಳಗಡೆ ಸ್ವೀಕರಿಸಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತಾ ಇದ್ರೆ ಈ ಸಮಾಜ ಖಂಡಿತ ಬದಲಾಗೋದಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಮತ್ತೆ 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 ಆಗಬೇಕು ಅಂತ ಹೇಳ್ತಾ, ಅದೇ ರೀತಿ ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಲಾ ತಂಡ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಪಂಚತಾರ ಕಲಾನಿಕೇತನ ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯಲ್ಲೂ ಸಹ ಇಂಥ ನಾಟಕ ಪ್ರದರ್ಶನಗಳನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಇವಾಗ ವೆಂಕಟೇಶ್ವರ ಬೇಕ್ರಿ ಅವರ ತಂದೆಯವರು ನಾಟಕಕಾರರಾಗಿದ್ದರು. ಅವರ ಮಗ ಒಬ್ಬರು ರಜನಿ ಸ್ಟೈಲ್ ಮಾಡ್ತಾ ಇದ್ರು. ಅದೇ ರೀತಿ MC ಶಿವಪ್ರಕಾಶ್ ಅಂತ ನನಗೆ ಗುರುಗಳಾಗಿದ್ದರು, ಅವರು ಆ ತಂಡದಲ್ಲಿದ್ದರು. ಅದೇ ರೀತಿ ಇವರು ಒಬ್ಬರು ವಿಜಯ ಕರ್ನಾಟಕ ಪೇಪರ್ ವೀರಶೇಖರ್ ಅಂತಿದ್ರು. ಇವರೆಲ್ಲರೂ ಸಹ ಕಲಾಭಿಮಾನಿಗಳು ಮತ್ತು ಕಲಾ ಪೋಷಕರಾಗಿದ್ದರು. ಅದ್ರ ಜೊತೆಗೆ ಈ ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರದಲ್ಲೂ ಹೆಸರುವಾಸಿಯನ್ನು ಗಳಿಸಿದೆ. ಉದಾಹರಣೆ ಸಂಗೀತ ಕ್ಷೇತ್ರಕ್ಕೆ ಹೋದಾಗ KP ಸುಖದೇವ್ರವರು ಸಹ ಸಂಗೀತ ನಿರ್ದೇಶಕರಾಗಿದ್ದಾರೆ. ಅದೇ ರೀತಿ NT ಜಯರಾಮ್ ರೆಡ್ಡಿ ಅವರು ಇವತ್ತು ನಿರ್ದೇಶಕರಾಗಿದ್ದಾರೆ, ಸಿನಿಮಾ ನಿರ್ದೇಶಕರು. ಇನ್ನು ಸಾಕಷ್ಟು ಜನ ಆ ರೀತಿಯಾದಂಥ ಕಲಾಭಿಮಾನಿಗಳು ಮತ್ತು ಕಲಾ ಪಾತ್ರಗಳನ್ನು ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆದರೆ ಪಂಚತಾರೆ ಕಲಾನಿಕೇತನ ಇತ್ತೀಚೆಗೆ ಅದು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆದರೆ ಇವತ್ತು ಈ 4 ದಿನಗಳಿಂದ ನಾಟಕಗಳಿಗೆ ಪ್ರೇರಣೆ ಕೊಟ್ಟು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 4 ನಾಟಕಗಳನ್ನು ರಂಗಸಜ್ಜಿಕೆಯ ಮೇಲೆ ಚಿಕ್ಕಬಳ್ಳಾಪುರ ಜನತೆಗೆ ಉಣಬಡಿಸಿದಂತಹ ಈ ಏನು ಸಹಕರಿಸಿದಂಥ ಎಲ್ಲ ಸಂಸ್ಥೆಗಳು ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಇಲ್ಲಿಂದ ಮುಂದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ನಾಟಕ ಪ್ರಯೋಗಗಳನ್ನು ಮಾಡಲಿಕ್ಕೆ ನಾಂದಿಯನ್ನು ಆಡಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಅಶ್ವತ್ಥರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಸಹ ನಮಸ್ಕರಿಸ್ತೇನೆ. ಮತ್ತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈಗ ನಮಗೆ ಅತಿ ಹೆಚ್ಚಾಗಿ ಅದ್ಭುತವಾದಂಥ ಒಂದು ಕಲಾಮಂದಿರ ಆಗಿದೆ ಕನ್ನಡ ಭವನ. ಅದರಲ್ಲಿ ಇಂಥ ಪ್ರದರ್ಶನಗಳನ್ನು ಮಾಡಿ ಈ ಜನರಿಗೆ ಸಮಾಜದ ಮೌಲ್ಯಗಳನ್ನು, ಮನರಂಜನೆಯನ್ನು ನೀಡ್ತಾರೆ ಅಂತಕ್ಕಂಥ ಆಶಾಭಾವನೆ ಅಂತ ನಾನಂತೂ ಹೊಂದಿದ್ದೇನೆ. ಯಾಕಂದರೆ ನಾಟಕಗಳು ಮನರಂಜನೆಗೂ ಸಹ ಅರಿವಿದೆ. ಅವೆಲ್ಲವನ್ನ ದೂರ ಮಾಡಬೇಕು ಅಂತಂದರೆ ಬಸವಣ್ಣನವರ ಕಾಯಕ ತತ್ವ ಆಗ್ಬೋದು, ಸಮಾನ ತತ್ವ ಆಗ್ಬೋದು, ಸಮಾಜ ನಿರ್ಮಾಣ ಮಾಡುವಂಥದ್ದಾಗ್ಬೋದು. ಈಗ ಮಾಳಿಗೆ ಮಾರಯ್ಯನವರು ಸುಮಾರು 819 ತತ್ವಗಳನ್ನು ಬರೆದಿದ್ದಾರೆ ಅಂತಕ್ಕಂತಹ ದಾಖಲೆಗಳು ಸಹ ಕನ್ನಡ ಮತ್ತು ತೆಲುಗು ಪುರಾಣಗಳಲ್ಲಿ ದಾಖಲೆ ಆಗಿದೆ ಅಂತ ಉಲ್ಲೇಖ ಆಗಿದೆ. ನಾಟಕದ ಎಲ್ಲ ಪಾತ್ರಧಾರಿಗಳು ಸಹ ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಪಾತ್ರಗಳಿಗೂ ತಮ್ಮದೇ ಆದಂಥ ಜೀವವನ್ನು ತುಂಬಿ ಪ್ರೇಕ್ಷಕರನ್ನು ಮನರಂಜಿಸಿದ್ದಾರೆ. ಜೊತೆಗೆ ಈ ಒಂದು ಪ್ರೇಕ್ಷಕ ವರ್ಗಕ್ಕೆ ಮತ್ತು ಸಮಾಜಕ್ಕೆ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತಮವಾದಂತಹ ಪ್ರೇರಣೆ ಮತ್ತು ಪ್ರೋತ್ಸಾಹ ಸಿಗಲಿ ಅಶ್ವತ್ಥನವರಿಗೆ. ಅವರ ಅನನ್ಯ ಕಲಾರಂಗದಿಂದ ಇಂಥ ನಾಟಕಗಳು ಸಾಕಷ್ಟು ಪ್ರಚಾರ ಆಗಲಿ ಮತ್ತು ಪ್ರಸಾರಗೊಳ್ಳಲಿ, ರಂಗಸಜ್ಜಿಕೆಗಳು ನಿರ್ಮಾಣ ಆಗಲಿ ಅಂತಕ್ಕಂಥ ಮಾತುಗಳನ್ನು ಅಥವಾ ಪ್ರೇರಣೆ ಪ್ರೋತ್ಸಾಹದ ಮಾತುಗಳನ್ನು ತಿಳಿಸ್ತಾ ನನಗೆ ಮಾಡಿಕೊಂಡು ನನ್ನ ಕೆಲಸದಲ್ಲಿ ನಾನು ನಿರತನಾಗಿರ್ತಕ್ಕಂಥ ನನ್ನನ್ನು ಈ ರೀತಿ ಸಮಾಜಮುಖಿ ಕಾರ್ಯಗಳೆಲ್ಲ ಜೊತೆಯಲ್ಲಿ ಸಹಯೋಗ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬರು ಮತ್ತು ನಮ್ಮ ಒಂದು ಸಂಸ್ಥೆ ಹೆಸರಿಕೊಂಡಿದ್ದೀರಲ್ಲ ಗೌತಮ ಬುದ್ಧ ಅಂತ, ಆ ಬುದ್ಧನ ಆದಿಯಲ್ಲಿ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವೇನು ಸಂಪಾದನೆ ಮಾಡ್ತಿರ್ತೀರಿ ಅದರಲ್ಲೂ ಒಂದು ಅಳಿಲು ಸೇವೆಯನ್ನು ಮಾಡೋ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ನಮ್ಮ ಚಂದ್ರಣ್ಣ ಅವ್ರನ್ನೇ ನಾವು ನಮ್ಮ ಮಂಚನಬಲೆ ಮನೆಯಲ್ಲಿ ಲೈಬ್ರರಿ ಮಾಡಿದ್ರಿ ಅಂಬೇಡ್ಕರ್ ಹೆಸರಲ್ಲೇ, ಅವರಿಗೆಲ್ಲ ತುಂಬ ಗೊತ್ತಿದೆ. ನಾವು ಹುಟ್ತೀರಿ ಸಾಯ್ತೀರಿ, ನಾವು ಮಧ್ಯದಲ್ಲಿ ಏನಾದರೂ ಸಂಪಾದನೆ ಮಾಡಿರೋದ್ರಲ್ಲಿ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಆ ಕಾನ್ಸೆಪ್ಟಲ್ಲೇ ನಾನು ಬದುಕ್ತಾ ಇದ್ದೀನಿ. ಅದೇ ರೀತಿ ಆ ಭಗವಂತ ನಮಗೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ಲಿ, ತನು ಮನ ಧನವನ್ನು ಯಾರಿಗಾದರೂ ಕೊಡೋದಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಹೇಳ್ತಾ ಪ್ರತಿಕ್ರಿಯೆಗಾಗಿ ಕಾತುರಿಯುತ್ತಾ ಇದ್ದಿರೋದಕ್ಕೆ ನನ್ನ ಮಾತಿಗೆ ವಿರಾಮ ತಗೋತಾ ಇದ್ದೀನಿ. ಜೈ ಹಿಂದ್. ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ.
ಏನೂ ಗೊತ್ತಿಲ್ಲದೆ ವೇದಿಕೆನ ಹತ್ತಿದ್ವಿ. ಒಂದಷ್ಟು ಸೀರಿಯಲ್ಗಳು ಫಂಕ್ಷನ್ಗಳನ್ನು ನೋಡಿಕೊಂಡು ಕಲೆ ನಮಗೂ ಗೊತ್ತು ಅಂತ ಹತ್ತಿದ್ವಿ. ಬಟ್ ಅದು ಸ್ಕ್ರಿಪ್ಟ್ ಎಲ್ಲ ಓದಿ ಅದೆಲ್ಲ ಆದಮೇಲೆ ಗೊತ್ತಾಯಿತು ಕಲೆ ನಮಗೆ ಏನೂ ಗೊತ್ತಿಲ್ಲ ಕಲೆ ಬಗ್ಗೆ ಅನ್ನೋದು ಗೊತ್ತಾಯಿತು. ಆ ಕಲೆ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ನಮಗೆ ನಾಟಕವನ್ನು ಹೇಳ್ಕೊಟ್ರು ಗಾನ ಅಶ್ವಥ್ ಸರ್ ಮತ್ತು ವೇಣು ಸರ್. ಸೊ ಅವ್ರಿಗಿಬ್ರಿಗೂ ನಾವೆಷ್ಟು ಚಿರಋಣಿ ಆಗಿರಬೇಕು ಅಂದರೆ ನಮಗೆ ಕಲೆ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಅವ್ರು ನಾವೆಷ್ಟು ಹಿಂಸೆ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಆ ನಾಟಕ ನೋಡಿದ್ಮೇಲೆ ನಮ್ಗೆ ಅನ್ಸಿದ್ದಿಷ್ಟು ನಾವು ಅನ್ಕೊಂಡಿದ್ದು ಮೊದಲು ಆಗಿರೋದನ್ನ ನಾವು ಇವಾಗ ಜನರಿಗೆ ಪ್ರದರ್ಶನ ಮಾಡ್ತೀವಿ ಅಂತ. ಬಟ್ ಅವರು ಮೊದಲು ಆಗಿರೋದನ್ನ ಈಗ ಆಗ್ತಿದೆ, ಈಗ ಇಲ್ಲಿ ಸ್ಟೇಜ್ ಮೇಲೆ ಅದು ಆಗ್ತಿದೆಯೇನೋ ಅಂತ ಅನ್ನೋ ರೀತಿಲಿ ಅವ್ರು ಮಾಡಿದ್ರು. ಮತ್ತು ಎರಡನೇ ನಾಟಕ ಬಂದು ಶ್ರೀಕೃಷ್ಣ ಸಂಧಾನ. ಆ ನಾಟಕದ ಬಗ್ಗೆ ಲಾಸ್ಟಲ್ಲಿ ಒಂದು ಮೆಸೇಜ್ ಕೊಡ್ತಾರೆ ಅವರು. ಶಿಕ್ಷಣ ಬೇಕು, ಅಕ್ಷರ ಜ್ಞಾನ ಬೇಕು ಅಂತ ಕೊಡ್ತಾರೆ. ನನಗನ್ಸಿದ್ದು ನಮ್ಗೆ ಅಕ್ಷರ ಜ್ಞಾನ ಇದೆ, ಬಟ್ ನಮಗೆ ಅಲ್ಲಿ ಕಲೆ ಜ್ಞಾನ ನಮ್ಗೆ ಅಲ್ಲಿ ಇಲ್ಲ ಅಂತ ಅನಿಸ್ತು. ಕಲೆ ಬಗ್ಗೆ ಇನ್ನೂ ನಾವು ಹೆಚ್ಚಿಗೆ ತಿಳ್ಕೊಬೇಕು ಅಂತ ಅನಿಸ್ತು ಆ ನಾಟಕದ ಮೂಲಕ ನಮಗೆ. ಮತ್ತು ಇವಾಗ ಮಾಡಿದ್ದು ಹೋಳಿಗೆ ಮಾರಯ್ಯ, ಅದನ್ನ ನೋಡಿದಾಗ ಬಸವಣ್ಣ ಅವ್ರದ್ದು ಓದಿದ್ವಿ, ವಚನಗಳನ್ನು ಓದಿದ್ವಿ. ಮತ್ತು ಅಲ್ಲಮ್ಮ ಪ್ರಭುದು ವಚನಗಳು, ಅಕ್ಕ ಮಹಾದೇವಿ ವಚನಗಳು ಓದಿದ್ವಿ. ಸೊ ಅದು ಸ್ವಲ್ಪ ರೀಕಾಲ್ ಆಗ್ತಾ ಇತ್ತು ನಮಗೆ. ತುಂಬ ಅಂದರೆ ನಮಗೆ ತುಂಬ ಯೂಸ್ ಆಯಿತು ನಮಗೆ ಈ ನಾಟಕಗಳೆಲ್ಲ. ನಾವು ಇದರಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದೀವಿ. ನಮ್ಮ ಗಾನ ಅಶ್ವಥ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸರ್ ಇನ್ನೂ ಟ್ರೈ ಮಾಡ್ತೀವಿ ಸರ್, ಇನ್ನೂ ಜಾಸ್ತಿನೇ ನಾವು ಮಹಾರಾತ್ರಿ ನಾಟಕದಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆಯನ್ನು ನಾವು ತೋರಿಸೋಕ್ಕೆ ಟ್ರೈ ಮಾಡ್ತೀವಿ ಸರ್ ಅಂತ ಹೌದು ಸರ್. ಅಧ್ಯಕ್ಷರಾದಂತಹ ನಮ್ಮ ಗಾನ ಅಶ್ವಥ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಗೌತಮ ಬುದ್ಧ ಫೌಂಡೇಶನ್ನ ರಂಗರಾಜ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ರಂಗಭೂಮಿ ಬಗ್ಗೆ ಆಗಿರ್ಬೋದು, ನಾಟಕಗಳ ಬಗ್ಗೆ ಆಗಿರ್ಬೋದು ಏನೂ ಗೊತ್ತಿರಲಿಲ್ಲ. ನಿಮ್ಮಿಂದ ಆಗುತ್ತೆ, ನೀವು ಮಾಡ್ತೀರಾ ಅಂತ ಒಂದು ಪ್ರೋತ್ಸಾಹವನ್ನು ಕೊಟ್ಟಂತಹ ನಮ್ಮ ಪ್ರಿನ್ಸಿಪಲ್ ಸರ್ಗೆ ತುಂಬ ಚಿರಋಣಿ ಆಗಿರ್ತೇನೆ ಸರ್. ಅದೇ ರೀತಿಯಾಗಿ ನಮಗೇನು ಗೊತ್ತಿರಲಿಲ್ಲ, ನಮ್ಮದು ಶೂನ್ಯ ಅಂತ ಹೇಳ್ಬೋದು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಗೈಡೆನ್ಸನ್ನು ಕೊಟ್ಟಂತಹ ನಮ್ಮ ಗಾನ ಅಶ್ವಥ್ ಸರ್ ಆಗಿರ್ಬೋದು ಮತ್ತು ನಮ್ಮ ವೇಣು ಸರ್ ಅವರು ತುಂಬ ನಮಗೇನು ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮಿಂದ ಆಗುತ್ತೆ, ನೀವು ಮಾಡ್ತೀರಾ ಅಂತ ತುಂಬ ಎಂಕರೇಜ್ಮೆಂಟ್ ಕೊಟ್ಟು ನಮ್ಗೆ ಹೇಳ್ಕೊಟ್ಟು ಇಷ್ಟು ಮಾಡೋದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಟಕ ಅಂತ ಬಿಟ್ಟು ಈ 3 ನಾಟಕ ಅಂತೂ ತುಂಬಾ ಖುಷಿ ಆಯಿತು ನಮಗೆ ನೋಡೋದಕ್ಕೆ. ಎಂದೂ ನಾವು ಈ ಥರದ ನಾಟಕಗಳನ್ನ ಎಲ್ಲೂ ನೋಡಿರಲಿಲ್ಲ ಸರ್, ಇಲ್ಲೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಸರಸ್ವತಿ ಯಾಗಲಲ್ಲಿ ಫಸ್ಟ್ ಅದು ಟೈಟಲ್ ಕೇಳಿದ ತಕ್ಷಣ ನಮ್ಗೆ ಅರ್ಥ ಆಗಿಲ್ಲ ಸರಸ್ವತಿ ಯಾಗಲಲ್ಲಿ ಅಂದರೆ ಏನು ಅಂತ. ಬಟ್ ಅವರು ಕಣ್ಣಿಗೆ ಕಟ್ಟಿದ ಹಾಗೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಪಾತ್ರ ಆಗಿರ್ಬೋದು, ಜ್ಯೋತಿಬಾ ಫುಲೆ ಅವರ ಪಾತ್ರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಬಗ್ಗೆ ಹೇಳೋಷ್ಟು ಇಲ್ಲ ಸ್ಟೇಜ್ಗಿಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಸಾವಿತ್ರಿಬಾಯಿ ಫುಲೆ ಎಷ್ಟು ಕಷ್ಟಪಟ್ಟು ಈಗ ನಾವು ಈ ಶಿಕ್ಷಣ ಪಡಿತಾ ಇದ್ದೀವಿ ಅಂದರೆ ಮುಖ್ಯ ಕಾರಣಕರ್ತರು ಅವರೇ. ಆ ನಾಟಕವನ್ನು ನೋಡಲು ಅವಕಾಶ, ಆ ನಾಟಕವನ್ನು ಇಲ್ಲಿ ಇವನ್ ಶ್ರೀಕೃಷ್ಣ ಸಂಧಾನ ನಗೆ ನಾಟಕ ನಮಗೆ ಅಲ್ಲಿ ನಾವು ಕುತ್ಕೊಂಡು ನೋಡ್ತಾ ಇದ್ರೆ ಕಂಪ್ಲೀಟ್ ನಮ್ಮ ನಾಟಕದಲ್ಲಿ ನಾವೇನೇನು ಮಿಸ್ಟೇಕ್ಸ್ ಮಾಡಿದ್ರಿ, ನಮ್ಮ ಸರ್ ಅವ್ರು ಯಾವ ಥರ ಅದಕ್ಕೆ ಇದು ಮಾಡಿದ್ರು ಅದೇ ನೆನಪಾಗ್ತಿತ್ತು. ಅಂದರೆ ಅವ್ರು ಕಲಿಸ್ಬೇಕಾದ್ರೆ ನಾವು ಚಾಯ್ಸ್ ಮಾಡಿರೋವಂಥದ್ದು ಹಳಗನ್ನಡ ನಾಟಕ. ಅದನ್ನು ಅಷ್ಟೊಂದು ಪ್ರೊನೌನ್ಸಿಯೇಷನ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿರ್ಲಿಲ್ಲ ನಮಗೆ. ಅದನ್ನು ಅವರು ಮಹಾಪ್ರಾಣದಲ್ಲಿ ಹೇಳಿ ಅಂದರೆ ನಾವೇನೋ ಅಲ್ಪ ಪ್ರಾಣದಲ್ಲಿ ಹೇಳೋ ಅಂಥದ್ದು, ಉಸಿರು ತಗೊಂಡು ಡೈಲಾಗ್ಸ್ ಹೇಳಿ ಅಂದರೆ ನಾವೇನೋ ಇನ್ನೊಂದು ಥರ ಮಾಡೋ ಅಂಥದ್ದು. ಬಟ್ ಅದನ್ನೆಲ್ಲ ಗೈಡೆನ್ಸ್ ಮಾಡಿ ಹಿಂಗೆ ಮಾಡಬೇಕು ಅಂತೆಲ್ಲ ತುಂಬ ಏನು ಮಾಡ್ತಂದರೆ ಗಾನ ಅಶ್ವಥ್ ಸರ್ ಅವರು ಮತ್ತು ಸಹಾಯಕ ನಿರ್ದೇಶಕರಾದಂಥ ವೇಣು ಅವರು ಒಂದು ಚಿಂತನೆ ಮಾಡಿದಾಗ ಸರ್ಕಾರಿ ಕಾಲೇಜುಗಳಲ್ಲಿ 4 ದಿನಗಳ ಕಾಲ ಕಲಾವಿದರನ್ನ ಇಟ್ಕೊಂಡು
ತರಗತಿ ನಡೆಯೋ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗ್ಬೋದು ಅಂತ ಒಂದು ಗುಮಾನೆ ನಡುವೆನೇ ಗಾನ ಅಶ್ವಥ್ ಸರ್ ಅವರು ನನಗೆ ಧೈರ್ಯ ಕೊಟ್ಟರು, ಇಲ್ಲ ನಾಟಕೋತ್ಸವನ ಮಾಡಲೇಬೇಕು, ಅವಕಾಶ ಮಾಡಿಕೊಡಿ ಅಂತ. ಅವರ ಮಾತಿಗೆ ನಾನು, ಅವರು ಹಿರಿಯಣ್ಣನಂತೆ ನಮ್ಮನ್ನು ಅವಾಗ ಗದರಿ ಎಚ್ಚರ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಮಾತಿಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗ್ದೇನೆ ಒಪ್ಕೊಂಡೆ. ಆದರೆ ಈಗ ಅನ್ನಿಸ್ತಾ ಇದೆ ಒಂದು ಸಾರ್ಥಕವಾದ ಕೆಲಸವನ್ನು ನಾನು ಮಾಡಿದೆ ಅಂತ. ಯಾಕೆ ಅಂತಂದರೆ ನಾನು ಕಳೆದ ಎಲ್ಲ ನಾಟಕಗಳು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋ ನಾಟಕಗಳೇ ಆಗಿದ್ವು. ಅದಕ್ಕಾಗಿ ನಾನು ಒಳ್ಳೆ ಕೆಲಸವನ್ನು ಮಾಡಿದೆ ಅನ್ನೋ ಒಂದು ಸಾರ್ಥಕ ಭಾವ ನನ್ನಲ್ಲಿ ಮೂಡಿದೆ. ಇದಕ್ಕೆ ಹಲವಾರು ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ಕೊಡ್ತಾ, ನನಗೆ ಮಾರ್ಗದರ್ಶನ ಮಾಡ್ತಾ, ಅದು ಶಂಕರ್ ಸರ್ ಆಗ್ಬೋದು, ಸರ್ದಾರ್ ಚಾಂದ್ ಪಾಷಾ ಸರ್, ಇದರ ಸಕ್ಸಸ್ಗೆ ಕಾರಣ ಆಗಿರೋದಿಲ್ಲ. ಇದಕ್ಕೆ ಸಾಕಷ್ಟು ಜನಗಳು ಮಾರ್ಗದರ್ಶನ ಇದೆ. ಆ ನಿಟ್ಟಿನಲ್ಲಿ ಅಭೂತಪೂರ್ವವಾಗಿ ಸಕ್ಸಸ್ಸನ್ನು ಕಂಡಿದೆ. ಒಂದಷ್ಟು ಸಂದೇಶ ಎಲ್ರಿಗೂ ತಲುಪಿದೆ ಅನ್ನುವಂಥ ಸಾರ್ಥಕ ಭಾವದೊಂದಿಗೆ ಸಿರಿಗೆರೆಯ ಈ ಧಾತ್ರಿ ರಂಗ ಸಂಸ್ಥೆಯ ಕಲಾವಿದರು ಏನು 3 ದಿನಗಳಿಂದ ನಾಟಕವನ್ನು ಮಾಡಿದ್ದಾರೆ. ನಮ್ಮ ಕಾಲೇಜಿನ ಮಕ್ಕಳು ರಾಷ್ಟ್ರಕವಿ ಕುವೆಂಪು ಅವರ ಮಹಾರಾತ್ರಿ ನಾಟಕವನ್ನು ಏನು ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ದಾರೆ. ಎಲ್ಲ ನಾಟಕಗಳು ಕೂಡ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿವೆ. ನಿನ್ನೆ ಶಂಕರ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಕುವೆಂಪು ಅವರ ಭಾಷೆಯನ್ನು ಹಿಡಿದಿಟ್ಕೊಂಡು ಮಕ್ಕಳು ಅಷ್ಟು ಚೆನ್ನಾಗಿ ಮಾತಾಡಿದ್ದನ್ನು ಅವರು ಹೊಗಳ್ತಾ ಇದ್ರು. ಇದು ಕಷ್ಟದ ಕೆಲಸ. ಆದರೂ ಕೂಡ ನನ್ನ ಕಾಲೇಜಿನ ನನ್ನ ವಿದ್ಯಾರ್ಥಿನಿಯರು, ಎಲ್ಲ ವಿದ್ಯಾರ್ಥಿನಿಯರು ಪುರುಷ ಪಾತ್ರಗಳನ್ನ ನಿರ್ವಹಣೆ ಮಾಡೋದು ಭಾಳ ಚಾಲೆಂಜಿಂಗ್ ಆದ ಕೆಲಸ ಆಗಿತ್ತು. ಒಂದು 3 ತಿಂಗಳ ಕಾಲ ಅವರು ಸತತವಾಗಿ ಪರಿಶ್ರಮ ಪಡ್ತಾ ಅವರು ನಾಟಕದಲ್ಲಿ ಮುಳುಗೋಗಿದ್ರು. ಈಗಾಗಲೇ ಇಲ್ಲೇ ಇದ್ದಾರೆ ಎಲ್ಲ ಕಲಾವಿದರು ಕೂಡ ಅವರು. ಹಾಗಾಗಿ ನಾಟಕದಲ್ಲಿ ಅವರು ಅಷ್ಟೊಂದು ಇನ್ವಾಲ್ವ್ ಆಗಿದ್ದರಿಂದ ನಾಟಕ ಸಕ್ಸಸ್ ಆಯಿತು. ಇನ್ನು ಉಳಿದಂತೆ ನಡೆದಂಥ 3 ನಾಟಕಗಳಲ್ಲಿ ಆಕ್ಟ್ ಮಾಡಿದಂಥ ಕಲಾವಿದರು ತುಂಬ ಸೂಕ್ಷ್ಮವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಧಾತ್ರಿ ರಂಗ ಸಂಸ್ಥೆಗೆ ನಾನು ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋದು ಬಯಸ್ತೀನಿ. ಎಲ್ಲ ಕಲಾವಿದರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಮುಂದೆ ನನ್ನನ್ನೂ ಆವರಿಸುತ್ತದೆ. ಆದರೆ ಹಸಿರನ್ನ ಕಂಡ ಪಶುವಿನ ಪರಿಸ್ಥಿತಿ ನನ್ನದಾಗಿದೆ. ಇತ್ತ ಈಗ ನಮ್ಮ ಕೈ ತಪ್ಪಿ ಹೋಗಿದ್ದಾರೆ. ಶಿವ ಶಿವ, ನಾನು ಜಂಗಮನೇ ಅಲ್ಲವಂತೆ, ಅದು ಯಾರೋ ಬಸವನಂತೆ. ಅವನ ಮಾತುಗಳೇ ಜ್ಯೋತಿಲಿಂಗ. ಬಸವಣ್ಣನವರ ಮಹಾಮನೆ, ಅಲ್ಲಿಯ ಅನುಭವ ಮಂಟಪ. ಹಿಂದೆ ನಾನು ಕಳ್ಳನೇ ಆಗಿದ್ದೇನೆ ತಾಯಿ. ಹೌದು ದೇವಿ, ಇಲ್ಲಿ ಸೋಮಾರಿಗಳಿಗೆ ಅವಕಾಶವೇ ಇಲ್ಲ. ಶರಣರು ಒಂದಿಲ್ಲೊಂದು ಕಾಯಕ ಮಾಡುತ್ತಾ ಗುರು ಲಿಂಗ ಹೊಸವರೆಂದು ಕಾಣುತ್ತದೆ. ಹೌದಪ್ಪ, ನಿಮಗೆ ಆ ಗುರು ಬಸವಣ್ಣನವರ ದರ್ಶನವಾಯಿತೆ? ನಮಗಿನ್ನೂ ಆ ಭಾಗ್ಯ ಆಗಲಿ ಸ್ವಾಮಿ, ನೀವು ಶರಣರನ್ನು ಕರೆತನ್ನಿ. ಆಗಲಿ. ಅವರ ಮನೆಯ ಅಂಬಲಿ ರುಚಿಯನ್ನು ಏನೆಂದು ಬಣ್ಣಿಸಲಿ. ಮಹಾರಾಜರ ಅರಮನೆಯ ಪಾಯಸ ಪಾಟ್ವಾನಗಳು ಈ ಅಂಬಲಿ ರುಚಿಗೆ ಸಮಬಾರವು. ಈಗಲೇ ಈ ಸುದ್ದಿಯನ್ನು ಮಹಾಮನಿಯ ಶರಣರಿಗೆ ಮುಟ್ಟಿಸೋಣ. ಬನ್ನಿ ಹೋಗೋಣ. ಮತ್ತು ಅನುಭವ ಮಂಟಪದಲ್ಲಿ ಸೇವೆ ಮಾಡುತ್ತಿದ್ದರಂತೆ. ಈಗ ಎಲ್ಲೇ ಹೋದರೂ ಮಹಾಮನೆ ಮತ್ತು ಅನುಭವ ಮಂಟಪದ ಮಾತು, ವಚನಗಳದ್ದೇ ಚರ್ಚೆ. ಸ್ವಾಮಿ, ನಾವು ಯಾವಾಗ ಅನುಭವ ಮಂಟಪಕ್ಕೆ ಹೋಗುವುದು? ಹೋಗೋಣ ದೇವಿ, ಕಾಯಕಕ್ಕೆ ಹೊಂದಿಕೊಂಡಾಗಿದೆ. ಮುಂದೊಂದು ದಿನ ನಾವು ಅನುಭವ ಮಂಟಪಕ್ಕೆ ಹೋಗೋಣ. ನೀವು ಮೋಳಿಗೆ ತಾಯಿ ಯಾರಿದ್ದೀರಿ ಒಳಗೆ? ತಾಯಿ, ನಿಮ್ಮ ಮನೆಯಲ್ಲಿ ಪೂಜೆ ಪ್ರಸಾದ ಮಾಡಬಹುದೇ ತಾಯಿ? ಬನ್ನಿ ಶರಣರೇ, ಬನ್ನಿ. ತಮ್ಮ ದರ್ಶನದಿಂದ ಸಾಕ್ಷಾತ್ ಬಸವಗುರುವೇ ಈ ಗುಡಿಸಲಿಗೆ ದಯ ಮಾಡಿಸಿದಂತಾಗಿದೆ. ಅಯ್ಯೋ ತಾಯಿ, ತಿಳಿದು ನೋಡು, ಬೆಳಗಿನ ಬೆಳಗು, ಮಹಾ ಬೆಳಗು, ಮಹಾ ಬೆಳಗು, ಮಹಾ ಬೆಳಗು. ನೀನೇ ಬೆಳಗಿನ ಬೆಳಕು, ಮಹಾ ಬೆಳಕು, ಮಹಾ ಬೆಳಕು. ನನ್ನ ತಪ್ಪನ್ನು ತಾವು ಕ್ಷಮಿಸಬೇಕು. ಅಣ್ಣ, ನೀವು ಕ್ಷಮೆ ಕೇಳುವುದೇ? ಇವರ ಹೆಸರು ಬದಲಾಗಿದ್ದರು. ಇವರ ಮೂಲ ಹೆಸರು ಮಹಾದೇವ ಗೋಪಾಲ, ಮಹಾದೇವ ಮಾಯ. ಅರಮನೆಯ ವೈಭವ
ಶರಣರ ವಚನಗಳಿಂದ ಪ್ರಭಾವಿತರಾಗಿ ಮೊದಲೇ ಇಲ್ಲಿಗೆ ಬಂದವರು ಈ ತಾಯಿ. ಇವರ ಮೊದಲ ಹೆಸರು ವಿಜಯದೇವಿ. ಇವರು ಮಹಾದೇವ ಭೂಪಾಲರವರ ಸಹಾಯಕದ ಬಗ್ಗೆ ಮಾರಯ್ಯವರವರಿಂದಲೇ ಮಾತು ಶರಣು ಶರಣಾರ್ಥಿ. ಪರೋಕ್ಷವಾಗಿ ನಮಗಿದೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಅದನ್ನು ತಲೆದೂಗುವಂತೆ ಉಪನ್ಯಾಸ ನೀಡಬಹುದು. ಗುರುಗಳು, ಜಗದ್ಗುರುಗಳು ವಚನಗಳನ್ನೇ ಆಧರಿಸಿ ಪ್ರವಚನ. ಈ ಎಚ್ಚರವನ್ನು ನಾವೀಗ ಮೂಡಿಸಬೇಕಾಗಿದೆ. ತಮ್ಮ ಎಚ್ಚರಿಕೆಯ ನುಡಿಗಳು ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ, ಭೋಗ ಸಾಮ್ರಾಜ್ಯದಲ್ಲಿ ಓಲಾಡುವವರಿಗೆ, ಅಧಿಕಾರ ದಾಯಿಗಳಿಗೆ, ಮಠಪೀಠಗಳ ಸಿಂಹಾಸನದ ಮೇಲೆ ಕುಳಿತವರಿಗೆ ಎಷ್ಟೋ ಬಾರಿ ನಮ್ಮನ್ನು ಮೋಹ ಪಾಶಕ್ಕೆ ಸಿಲುಕಿಸುತ್ತವೆ. ಪ್ರಭು, ಅಲ್ಲಮ್ಮ ಪ್ರಭುಗಳು ತಮಗಾಗಿ ವಚನದ ಕಟ್ಟುಗಳನ್ನು ಕಳಿಸಿದ್ದಾರೆ. ಬಸವಣ್ಣನ್ ಗರ್ಭಿತ ಅಲ್ಲ, ಆ ಬಯಲಿನ ಬೆಳಗಿನ ಬೆಳಕು. ಧರ್ಮಕ್ಕೆ ತತ್ವದರ್ಶನಗಳ ತಳಹದಿ ಇರಬೇಕು. ನಿಮ್ಮ ತತ್ವದರ್ಶನಗಳೇನು? ನಮ್ಮದು ಸ್ವತಂತ್ರ ಧರ್ಮ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳೇ ನಮ್ಮ ಧರ್ಮದ ಮೂಲ ತತ್ವದರ್ಶನಗಳು. ಅಂಗದ ಮೇಲೆ ಧರಿಸಿರುವ ಈ ಇಷ್ಟಲಿಂಗವೇ ಮನೆ ಮಾತಾಗಿದೆ. ನಾವಿನ್ನು ಹೊರಡುತ್ತೇವೆ. ಆದರೆ ನನ್ನ ದೃಷ್ಟಿಯಲ್ಲಿ ಕಾಯಕದಿಂದ ಬಂದ ಪ್ರತಿಯೊಂದು ವಸ್ತುವು ಚಿನ್ನಕ್ಕೆ ಸಮಾನ ಹೇಳಿದ್ದೇನೆ. ಬನ್ನಿ, ಮೊದಲು ಈ ಸುದ್ದಿಯನ್ನು ಬಸವಣ್ಣವರಿಗೆ ಮುಟ್ಟಿಸೋಣ. ಭಕ್ತರಿಗೆ ಭಕ್ತರವರು, ನಿತ್ಯ ದಾಸೋಹಿಗಳು, ಕಾಯಕ ಜೀವಿಗಳು ತಲೆಯ ಮೇಲೆ ಕಿರೀಟ ಹೊತ್ತು ಕೈಯಲ್ಲಿ ಖಡ್ಗ ಹಿಡಿದು ರಾಜ್ಯಭಾರ ಮಾಡಬೇಕಾಗಿದ್ದವರ ಕೈಗಳಿಂದ ಕಟ್ಟಿಗೆಯ ಕಾಯಕ ಮಾಡುತ್ತಿವೆ. ಅವರ ಮನೆಯ ಅಂಬಲಿ ರುಚಿ ಸವಿಯಲು ನಿನ್ನೆ ನಾನು ಹೋಗಿದ್ದೆ. ಅವರ ಭಕ್ತಿಯ ಪರಿ ಮಾರಾಯನವರ ಮನೆಯಲ್ಲಿ ಅಂಬಲಿಯ ಪ್ರಸಾದ ಸ್ವೀಕರಿಸಿ ಬಂದಿದ್ದೇವೆ. ಆಹಾ, ಆ ಅಂಬಲಿ ರುಚಿಯನ್ನು ತಾವೊಮ್ಮೆ ಸವಿಯಬೇಕು. ಅವರು ಪೂಜೆ ಪ್ರಸಾದ ಮಾಡಿಸಿದ್ದಲ್ಲದೆ ಈ ಚಿನ್ನದ ಕೋಲನ್ನು ಸಹ